ಸೀಜನ್ ಬತ್ತಂದ್ರ ಕಡ್ಲಿಬೇಳಿ ಹೋಳಿಗೆ ಬಿಳಿ ಹೋಳಿಗೆ ತಿಂದ್ ಇನ್ನು ಬೇಜಾರಾದಾಗ್ರಿ ಸ್ವೀಟ್ ವಾಲ್ಯ ಆತಂದ್ರ ಈ ರೀತಿ ಖಾರದ ಹೋಳಿಗೆ ಮಾಡ್ಕೊಂಡ್ ಬಿಡ್ರಿ. ಅಗ್ದಿ ಬಾಯಿ ಸ್ವಚ್ಛ ಆಗಿ ಬಿಡ್ತೈತಿ. ಇಲ್ಲಿ ಖಾರದ ಹೋಳಿಗೆ ಮಾಡೋದಕ್ಕ ನಾವು ಏನೇನ್ ತಗೊಂಡದೀವಿ ಅನ್ನೋದು ನೋಡ್ಕೊಂಡ್ ಬರ್ರಿ. ಈಗ ನೋಡ್ರಿ ಇಲ್ಲಿ ಗ್ಯಾಸ್ ಮೇಲೆ ಕಡಾಂಗಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿವ್ರಿ ನಾವು. ಇದು ಮಸಾಲೆ ಖಾರ ಐತ್ರಿ. ಖಾರ ಆದ ನಂತರ ಇದು ಗರಂ ಮಸಾಲ ಐತ್ರಿ. ಗರಂ ಮಸಾಲ ಅಲ್ರಿ, ಧನಿಯಾ ಪೌಡರ್ ಐತಿ ಅದು. ಇದು ಗರಂ ಮಸಾಲ ಐತ್ರಿ. ಈಗ ನೋಡ್ರಿ ಇಷ್ಟ ಆದಿಂದ ಇಲ್ಲಿ ಅಜ್ವಾನ್ ಹಾಕಕತ್ತೀವ್ರಿ ನಾವು. ಅಜ್ವಾನ್ ಆದ ನಂತರ ಒಂದ್ ಈಟ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಉಪ್ಪು ಹಾಕಿ ಒಂದ ಚಿಟಿಕೆ ಅಷ್ಟ ಅರ್ಶಿನ ಪುಡಿ ಹಾಕಿದೀವಿ. ಅರ್ಶಿನ ಪುಡಿ ಹಾಕಿ ಏನೈತಿ ಇದನ್ನ ಚಂದಂಗೆ ಮಿಕ್ಸ್ ಮಾಡ್ಕೋದ್ರಿ. ಇದನ್ನ ಮಿಕ್ಸ್ ಮಾಡೋ ಮುಂದ ಖಾರ ಹಾಕೋ ಮುಂದ ಎಣ್ಣೆ ಒಳಗ ಉರಿ ಮಾತ್ರ ಅಗ್ದಿ ಸ್ಲೋ ಇಡ್ಬೇಕ್ರಿ, ಇಲ್ಲಾರ ಮಸಾಲೆ ಎಲ್ಲಾ ಹೊತ್ತಿ ಬಿಡ್ತೈತಿ. ಈಗ ನೋಡ್ರಿ ಇಲ್ಲಿ ಒಂದ್ ವಾಟೆದ್ಲಿ ನೀರ್ ಹಾಕಿದೀವ್ರಿ. ಎಷ್ಟ್ರಿ? ಒಂದ ವಾಟೆದ್ಲಿ ಅದ ಮಾಪಿಲೆ 2 ವಾಟೆ ನೀರ್ ಹಾಕಿವ್ರಿ ನಾವು. ನೀರ್ ಹಾಕಿ ಏನೈತಿ ಈ ರೀತಿ ಚಲೋ ತಂಗ ಹೊಂಟ ಗರ ಗರ ತಿರುವೇಡಿಕೆಸಿಂದ ಇದನ್ನ ಈ ರೀತಿ ಕುದಿ ಬತ್ತ ತಿಳ್ಕೊರಿ. ಇಲ್ಲಿ ಏನೈತಿ 1 ವಾಟೆ ಅಕ್ಕಿ ಹಿಟ್ಟು ಹಾಕಿವ್ರಿ. 2 ವಾಟೆ ನೀರಿಗೆ 1 ವಾಟೆ ಅಕ್ಕಿ ಹಿಟ್ಟು ಹಾಕಿದೀವಿ ಅಂದ್ರ ಕರೆಕ್ಟ್ ಆಗಿ ಬರ್ತೈತ್ರಿ. ಇದ್ರು ಒಳಗಿನ ಹೂರ್ನ ರೆಡಿ ಆದಂಗಾರಿ ಇದು. ನೋಡ್ರಿ ಇಲ್ಲಿ ಈ ರೀತಿ ಚಲೋ ತಂಗೆ ಉರಿ ಸ್ಲೋ ಇಟ್ಟ ಮಿಕ್ಸ್ ಮಾಡ್ಕೋತ ಹೋಗ್ಬೇಕ್ರಿ ಇದನ್ನ. ಯಾಕಂದ್ರ ಖಾರದ ಹೋಳಿಗೆ ಬಾರಿ ಬೆಸ್ಟ್ ಆಗ್ಯಾವ್ರಿ. ನಾವಂತರೂ ಮಾಡಿದ್ವಿ, ತಿಂದು ನೋಡಿದ್ವಿ, ಅಗ್ದಿ ಮಸ್ತ್ ಹತ್ಯಾವು. ನೀವು ಒಂದ್ಸಲ ತಪ್ಪಲಾರ್ದ ಟ್ರೈ ಮಾಡ್ರಿ. ಇದು ಪೂರ್ತಿ ವಿಡಿಯೋ ಬೇಕಾದ್ರ ಅಮ್ಮನ ಅಡಿಗೆ ಚಾನಲ್ ಹೋಗಿ ನೋಡ್ರಿ ಯೂಟ್ಯೂಬ್ಕ. ಇಲ್ಲೇ ಉಳ್ಳಿ ರೆಡಿ ಮಾಡಿ ಇಟ್ಕೊಂಡಿವ್ರಿ ನಾವು. ರೆಡಿ ಮಾಡಿ ಇಟ್ಕೊಂಡ್ ಏನೈತಿ ಇಲ್ಲಿ ಹಿಟ್ಟ ತಗೊಂಡಿವ್ ನೋಡ್ರಿ. ಇದನ್ನ ಯಾ ಹಿಟ್ಟಂದ್ರ ಮೈದಾ ಹಿಟ್ಟ ಐತ್ರಿ. ಇದು ಬಿಳಿ ಹೋಳಿಗೆ ಮಾಡೋದಕ್ಕ ಮೈದಾ ಹಿಟ್ಟನ್ನ ಹೆಚ್ಚು ಉಪಯೋಗಿಸ್ತಾರ್ರಿ. ನಾವಿಲ್ಲಿ ಬಿಳಿ ಹೋಳಿಗೆ ಮಾಡೋದ್ರ ಬದಲ್ ಖಾರದ ಹೋಳಿಗೆ ಮಾಡಿದೀವ್ರಿ. ಅಗ್ದಿ ಬೆಸ್ಟ್ ಆಗಿ ಬಂದವು. ಈಗ ನೋಡ್ರಿ ಇದು ಲಟ್ಸೋದಕ್ಕೂ ಏನೈತಿ ನಾವು ಅಕ್ಕಿ ಹಿಟ್ಟನ್ನ ಉಪಯೋಗಿಸಿವ್ರಿ. ಇಲ್ಲಿ ಚಂದಂಗ್ ತುಂಬ್ಕೊಂಡ ಈ ರೀತಿ ಲಟ್ಟಿಸ್ಕೋತ ಹೋಗಿ ಬಿಡುದ್ ನೋಡ್ರಿ. ಇಲ್ಲಿ ಲಟ್ಸೋದ್ ತೋರ್ಸಾಕತ್ತೀವ್ ನೋಡ್ರಿ. ಅಗ್ದಿ ಇದೇನ ಹೋಳಿಗೆ ಮನಿ ಐತ್ರಲ್ಲ ಅದ್ರ ತುಂಬಾ ಅಷ್ಟಿಡ್ ದೊಡ್ಡ ಹೋಳಿಗೆ ಲಟ್ಸಿದೀವ್ರಿ. ಅಗ್ದಿ ಚಲೋ ಆಗಿ ಉಬ್ಬಿ ಬಂದವ್ರಿ ಹೋಳಿಗೆ ಅಂತರು. ಈಗ ತವಾ ಅಂತರು ಕಾದತಿ ಓದ ತವಾಕ್ ಹಾಕಿದೀವಿ ನೋಡ್ರಿ. ಇಲ್ಲಿ ಇಷ್ಟ ಆದಿಂದ ಗುಳ್ಳಿ ಎದ್ದು ಗುಪ್ಲೆ ತಿರುಗಿ ಹಾಕೊಂಡ್ ಬಿಡುದ್ರಿ. ಇದಕ್ಕಂತೂ ನಾವು ಎಣ್ಣೆ ಉಪಯೋಗಿಸಿಲ್ರಿ. ಇದೇ ರೀತಿನ ಹಂಗ ಹಿಟ್ಟು ಹಚ್ಚಲ್ ಲಟ್ಸಿದೀವಿ. ಹಿಟ್ಟು ಇದನ್ನ ಹಂಗನ ಬೇಯಿಸಿದೀವ್ರಿ ನಾವು. ನೋಡ್ರಿ ಇಲ್ಲೇ ಯಾವ ರೀತಿ ಬಲೂನ್ ತರ ಉಬ್ಬಿ ಬಂದಾವ ಅನ್ನೋದು ನಾವು ನಿಮಗ್ ತೋರ್ಸಾಕತ್ತೀವಿ. ಎಲ್ಲಿ ಕೈಯನ್ನ ಹಚ್ಚಿಲ್ಲ ಆ ರೀತಿ ಉಬ್ಬ್ಯಾವು. ಈಗ ಏನೈತಿ ಇಷ್ಟ ಆದಿಂದ ಸಾವಕಾಶ ತಿರುಗಿ ಹಾಕೊಂಡ್ ಬಿಡೋದ್ರಿ. ಖಾರದ ಹೋಳಿಗೆ ಅಂತೂ ರೆಡಿ ಆದವ್ರಿ. ಎಲ್ಲರಿಗೂ ನಮಸ್ಕಾರ.